ಮತ್ತೊಂದು ಬಹಳ ಪ್ರಮುಖ ವಿಚಾರಕ್ಕೆ ಬರ್ತಾ ಇದ್ದೀವಿ. ಅದೇನಂತಂತೆ ಲೋಕಾಯುಕ್ತ ಸಂಸ್ಥೆಯ ನರ ಕತ್ತರಿಸೋ ಹುನ್ನಾರ. IFS ಅಧಿಕಾರಿ ಗೋಕುಲ್ ಮತ್ತೆ ಎತ್ತಂಗಡಿ. ಇದು ಬಿಜೆಪಿಯ ಆಪರೇಷನ್ ಲೋಕಾಯುಕ್ತ. IFS ಅಧಿಕಾರಿ ಆರ್ ಗೋಕುಲ್ ಮತ್ತೆ ಎತ್ತಂಗಡಿಯಾಗಿದ್ದಾರೆ. ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದ ಸಂದರ್ಭದಲ್ಲಿ ಗೋಕುಲ್ ಅಮಾನತಿಗೆ ಸಚಿವ ಕೃಷ್ಣ ಪಾಲೆಮಾರಿ ಶಿಫಾರಸು ಮಾಡಿದ್ರು. ಇದನ್ನ ವಿರೋಧಿಸಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ರಾಜೀನಾಮೆಗೆ ಮುಂದಾಗಿದ್ರು. ಆದರೆ ಸರ್ಕಾರ ಈಗ ಮತ್ತೆ ತನ್ನ ಹಳೇ ಚಾಳಿಯನ್ನೇ ಮುಂದುವರೆಸಿದೆ. ಹನ್ನೆರಡು ದಿನಗಳಲ್ಲಿ ಎರಡನೇ ಸಲ ಎತ್ತಂಗಡಿ. ಇದು IFS ಅಧಿಕಾರಿ ಆರ್ ಗೋಕುಲ್ ಪರಿಸ್ಥಿತಿ. ಕಾರವಾರದಲ್ಲಿ DCF ಆಗಿದ್ದ ಇವರು ಅಕ್ರಮ ಅದಿರು ಸಾಗಣೆ ವಿರುದ್ಧ ಚಾಟಿ ಬೀಸಿ ಗಣಿ ಉದ್ಯಮಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಸಚಿವ ಕೃಷ್ಣ ಪಾಲೆಮಾರ್ ಕ್ಷುಲ್ಲಕ ಕಾರಣಕ್ಕೆ ಗೋಕುಲ್ರ ಅಮಾನತಿಗೆ ಶಿಫಾರಸು ಮಾಡಿದ್ದರಿಂದ ಬೇಸತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ರಾಜೀನಾಮೆ ಕೊಟ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರು. ಲೋಕಾಯುಕ್ತರೆದುರು ದಮ್ಮಯ್ಯ ಗುಡ್ಡೆ ಹಾಕಿದ ಸರ್ಕಾರ ಅವರ ರಾಜೀನಾಮೆಯನ್ನ ವಾಪಸ್ ಕೊಟ್ಟಿದ್ದಲ್ಲದೆ ಗೋಕುಲ್ರನ್ನ ಅದೇ ಹುದ್ದೆಯಲ್ಲಿ ಮುಂದುವರಿಸುವ ಮೂಲಕ ರಾಜಿ ಮಾಡಿಕೊಂಡಿತ್ತು. ಈಗ ಲೋಕಾಯುಕ್ತರ ನಿವೃತ್ತಿ ದಿನಾಂಕ ಹತ್ತಿರಕ್ಕೆ ಬರುತ್ತಿದ್ದಂತೆಯೇ IFS ಅಧಿಕಾರಿಗಳ ವರ್ಗಾವಣೆ ಪಟ್ಟಿಗಳಲ್ಲಿ ಗೋಕುಲ್ರ ಹೆಸರು ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತಿದೆ. ಇದೇ ತಿಂಗಳು 7ನೇ ತಾರೀಖು ಬಿಡುಗಡೆಯಾದ ಪಟ್ಟಿಯಲ್ಲಿ ಇವರನ್ನು ಕುದುರೆಮುಖಕ್ಕೆ ವರ್ಗಾಯಿಸಿ ಆದೇಶ ಹೊರಡಿಸಲಾಗಿತ್ತು. ಇದಕ್ಕೆ ಲೋಕಾಯುಕ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದರಿಂದ ವರ್ಗಾವಣೆ ಪಟ್ಟಿಯನ್ನ ತಡೆಹಿಡಿಯಲಾಯಿತೆಂದು ಸರ್ಕಾರದ ಉನ್ನತ ಮೂಲಗಳು ಮಾಹಿತಿ ಕೊಟ್ಟಿದ್ದವು. ಆದರೂ ಗೋಕುಲ್ರ ವರ್ಗಾವಣೆಯನ್ನು ತಪ್ಪಿರಲಿಲ್ಲ. ಈಗ ಮತ್ತೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಇವರನ್ನ ವರ್ಗಾಯಿಸಿ ಆದೇಶ ಹೊರಡಿಸಲಾಗಿದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಲೋಕಾಯುಕ್ತರಿಗೆ ಅಕ್ರಮ ಗಣಿಗಾರಿಕೆ ತನಿಖೆಯಲ್ಲಿ ಸಹಕರಿಸಿದ್ದಕ್ಕೆ ಇವರಿಗೆ ಸಿಗುತ್ತಿರುವ ಬಹುಮಾನವೇ ಎಂಬ ಸಂಶಯ ಅಧಿಕಾರಿ ವರ್ಗಕ್ಕೆ ಬರುತ್ತಿರುವುದರಲ್ಲಿ ಆಶ್ಚರ್ಯವಿಲ್ಲ. ಈ ಬಗ್ಗೆ ಪ್ರತಿಕ್ರಿಯೆ ಪಡೆಯಲು ಗೋಕುಲ್ರನ್ನ ಸಂಪರ್ಕಿಸುವ ಸುವರ್ಣ ನ್ಯೂಸ್ ಪ್ರಯತ್ನ ಸಫಲವಾಗಲಿಲ್ಲ. ಆದರೆ ಸರ್ಕಾರದ ಈ ಸೇಡಿನ ಕ್ರಮವನ್ನ ವಿರೋಧ ಪಕ್ಷಗಳು ಟೀಕಿಸಿವೆ. ಬಿಜೆಪಿ ಸರ್ಕಾರದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳು ತಮ್ಮ ಸಾಂವಿಧಾನಿಕ ಕರ್ತವ್ಯನ ಯಾವುದೇ ಮುಲಾಜು ದಾಕ್ಷಿಣ್ಯಕ್ಕೆ ಒಳಗಾಗದೆ ಯಾರು ಮಾಡ್ತಾರೆ ಅಂಥ ಅಧಿಕಾರಿಗಳಿಗೂ ಕೂಡ BJP ಸರ್ಕಾರ ಸಹಿಸುಲ್ಲ, ಕಿರುಕುಳ ಕೊಡುತ್ತೆ, ಅವ್ರ ಮೇಲೂ ಸೇಡಿನ ಮನೋಭಾವ ತೋರಿಸುತ್ತೆ ಅನ್ನೋದಕ್ಕೆ ಇವತ್ತು ನೂರಾರು ನಿದರ್ಶನಗಳಿವೆ. ಒಂದು ಕಡೆ ಈ ರೀತಿಯ ಬೆಳವಣಿಗೆಗಳು ನಡೆದರೆ ಇನ್ನೊಂದು ಕಡೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರ ನಿವೃತ್ತಿ ದಿನ ಹತ್ತಿರಕ್ಕೆ ಬರುತ್ತಿದ್ದಂತೆ ಈ ಸಂಸ್ಥೆ ಕಳೆ ಕಳೆದುಕೊಳ್ಳುತ್ತಿದೆ. ಲೋಕಾಯುಕ್ತರಿಗೆ ಬಲಗೈಯಾಗಿದ್ದ ADGP RK ದತ್ತ ಈಗಾಗಲೇ ವರ್ಗಾವಣೆಯಾಗಿದ್ದಾರೆ. ಇನ್ನು ತುಂಬಾ ಪ್ರಾಮಾಣಿಕ ಅಧಿಕಾರಿ ಎನಿಸಿಕೊಂಡಿದ್ದ SP ಮಧುಕರ್ ಶೆಟ್ಟಿ ಉನ್ನತ ವ್ಯಾಸಂಗಕ್ಕಾಗಿ ದೀರ್ಘ ರಜೆ ಪಡೆದು ಹೋಗಿದ್ದಾರೆ. ಸಂತೋಷ್ ಹೆಗಡೆಯವರ ನಿವೃತ್ತಿಯ ನಂತರ ಇಲ್ಲಿ ಅಳಿದುಳಿದ ಪ್ರಾಮಾಣಿಕರನ್ನು ಎತ್ತಂಗಡಿ ಮಾಡಿ ತಮಗೆ ಬೇಕಾದ ಅಧಿಕಾರಿಗಳನ್ನ ತಂದು ಕುಡಿಸಿ ಲೋಕಾಯುಕ್ತ ಸಂಸ್ಥೆಯ ನರ ಕತ್ತರಿಸುವ ಹುನ್ನಾರ ನಡೆಯುತ್ತಿದೆ ಎಂಬ ಗುಸುಗುಸು ಒಳಗಿನಿಂದಲೇ ಕೇಳಿಬರುತ್ತಿದೆ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಓಕೆ, ಇದು ಬಹಳ ಆತಂಕ ತರುವಂಥ ವಿಚಾರ. ಆರ್ ಗೋಕುಲ್ ಕಾರವಾರ ಬೇಲೆಕೇರಿ ಬಂದರಿನಲ್ಲಿ ಎಷ್ಟೆಲ್ಲ ಅಕ್ರಮವಾಗಿ ಗಣಿ ಅದಿರು ಹೋಗ್ತಾ ಇದೆ ಅನ್ನೋದನ್ನು ಬಯಲಿಗೆಳೆದಿದ್ರು. ನಂತರ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಅದು ವಿಧಾನಸಭೆಯಲ್ಲಿ ಯಾವ ರೀತಿ ಪ್ರತಿಧ್ವನಿಸಿತು. ರಾತ್ರಿ ಹಗಲು ಹೋರಾಟ ನಡೆಯಿತು, ಪಾದಯಾತ್ರೆ ನಡೆಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತೋಷ್ ಹೆಗಡೆ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ನಂತರ ಅಡ್ವಾಣಿ ಮುಖಾಂತರ ಫೋನ್ ಮಾಡಿದ ನಂತರ ಅವರು ರಾಜೀನಾಮೆಯನ್ನು ಹಿಂತೆಗೆದುಕೊಂಡ್ರು. ಆದರೆ ಆರ್ ಗೋಕುಲ್ ನಂತರ ಒಂದು ನಿಷ್ಠಾವಂತ ದಕ್ಷ ಅಧಿಕಾರಿಯನ್ನ ಕೇವಲ 12 ದಿನಗಳ ಹಿಂದೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಟ್ರಾನ್ಸ್ಫರ್ ಮಾಡಲಾಯಿತು. ಈಗ ಮತ್ತೆ 12 ದಿನಗಳ ನಂತರ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದರೆ ಈಗ ಅಂಥ ಒಂದು ದಕ್ಷ ಅಧಿಕಾರಿ ಅಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹುಲಿಗಳೆಷ್ಟಿದೆ, ಆನೆ ಎಷ್ಟಿದೆ, ಆಮೇಲೆ ಸಿಂಹ ಎಷ್ಟಿದೆ ಅಂತೇಳಿ ರಾಜಕೀಯ ಹುಲಿಗಳನ್ನ ಹಿಡಿಬಾರ್ದು ಅಂತ ಈ ಒಂದು ಹುನ್ನಾರನ ಅಂತ ಆ ರೀತಿ ಅವರಲ್ಲಿ ಎಣಿಸ್ತಾ ಕೂತ್ಕೋಬೇಕಾಗಿದೆ. ಆದರೆ ನಿಜವಾಗ್ಲೂ ಒಂದು ಖಂಡಿಸಬೇಕಾದಂಥ ಕ್ರಮ ರಾಜ್ಯ ಸರ್ಕಾರದಿದು.